ಆ್ಯಡ್ ಟ್ಯಾಗ್ ಸಿಂಪಲ್ ಅಂತ ಇರುತ್ತೆ. ಸೊ ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದ ನಾನು ನಿಮಗೆ ಈ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಮತ್ತೊಮ್ಮೆ ಸ್ವಾಗತ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೊಂದು ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಂದೀನಿ. ಅದೇನಪ್ಪ ಅಂದ್ರೆ ನೀವು ಇವಾಗ ನೋಡಿರ್ಬೋದು, ಹಿಂದಿನ ವಿಡಿಯೋದೊಳಗೆ ನಾನು ಫೇಸ್ಬುಕ್ ಪೇಔಟ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದು ನಾನು ನಿಮಗೆ ಹೇಳಿದ್ದೆ. ಸೊ ಅದ್ರ ನೆಕ್ಸ್ಟ್ ಪ್ರೊಸೆಸಿಂಗ್ ಏನಿರುತ್ತೆ ನೋಡ್ರಿ, ಆ್ಯಡ್ ಟ್ಯಾಗ್ ಸಿಂಪಲ್ ಅಂತ ಇರುತ್ತೆ. ಸೊ ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದ ನಾನು ನಿಮಗೆ ಈ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಸೊ ನೀವು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ. ಸೊ ನಿಮಗೆ 100% ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಹಂಗಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದಕ್ಕೂ ಮೊದಲು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ, ಇಲ್ಲಿ ಪ್ರತಿಯೊಂದು ಮೆಥಡ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ಅದೇ ಕಾರಣಕ್ಕೆ ಯಾವುದೇ ರೀತಿ ಸ್ಕಿಪ್ನ ಮಾಡಕ್ಕೆ ಹೋಗ್ಬಿಡ್ರಿ. ಸ್ಕಿಪ್ ಮಾಡಿ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಪಕ್ಕ ನಿಮ್ಗೆ ಏನಾದರೂ ಗೊಂದಲ ಏನೈತೆ ನೋಡ್ರಿ, ನೀವು ನಿಮ್ಮ ಅಕೌಂಟ್ನ ಕಳ್ಕೊಬೇಕಾಗತ್ತೆ. ಸೊ ಮತ್ತೆ ನಿಮ್ಮ ಅಮೌಂಟ್ ಏನೈತೆ ನೋಡ್ರಿ ಓಲ್ಡ್ನಾಗ ಇಡಬೇಕಾಗತ್ತೆ. ಬನ್ನಿ ಫ್ರೆಂಡ್ಸ್, ಹಂಗಿದ್ರೆ ನಾನು ನಿಮ್ಗೆ ಈ ವಿಡಿಯೋದೊಳಗೆ ಕೆಲವೊಂದಿಷ್ಟು ಮೇನ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಒಂದೇದು ಏನು ತಿಳ್ಕೊಳ್ಳಿ ಫ್ರೆಂಡ್ಸ್, ಫೇಸ್ಬುಕ್ ಒಳಗೆ 500 ಫಾಲೋವರ್ಸ್ ಆಗಬೇಕು. ಸೊ ಅದಾದ ತಕ್ಷಣ ಏನೈತೆ ನೋಡಿ ಫ್ರೆಂಡ್ಸ್, ನಿಮ್ಗೆ ಫಸ್ಟ್ ಪೇಮೆಂಟ್ ಇಲ್ಲಿ ಯಾವ ರೀತಿ ಆಗುತ್ತಪ್ಪ ಅಂದ್ರೆ $25. ಸೊ $25 ಆದ ತಕ್ಷಣ ಏನೈತೆ ನೋಡ್ರಿ, ನಿಮ್ದು ಪೇಮೆಂಟ್ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಯೂಟ್ಯೂಬ್ ಒಳಗೆ ಹಂಗಿರಂಗಿಲ್ಲ ರೀ, $100 ಆಗಬೇಕು. ಸೊ ಇಲ್ಲಿ ಫೇಸ್ಬುಕ್ ಒಳಗೆ $25 ಕೇವಲ ಆದ್ರೆ ಏನೈತೆ ನೋಡ್ರಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಬನ್ನಿ ಫ್ರೆಂಡ್ಸ್, ಹಂಗಿದ್ರೆ ನಾನು ನಿಮ್ಗೆ ಈ ವಿಡಿಯೋದೊಳಗೆ ಫೇಸ್ಬುಕ್ಕಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಯಾವ ರೀತಿ ನಾನು ಫಿಲ್ ಮಾಡುತ್ತೀನಿ ಅಂತಂದು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹಂಗಿದ್ರೆ ನೀವು ಕೂಡ ಈ ವಿಡಿಯೋನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ನಿಮ್ಗೆ ನಿಮ್ಮ ಪೇಜ್ ಒಳಗೆ ಕಾಣಕಂತಿರ್ಬೋದು ಇವಾಗ ಆ್ಯಡ್ ಟ್ಯಾಗ್ ಸಿಂಪಲ್ ಅಂತಂದು. ಅದನ್ನು ನೀವು ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನೈತೆ ನೋಡ್ರಿ, ನಿಮ್ಗೆ ನಿಮ್ಮ ಚಾನಲ್ ನೇಮ್ನ ಇಲ್ಲಿ ತೋರಿಸ್ತಾ ಇದೆ. ಸೊ ನೀವು ಅದನ್ನು ಕಂಟಿನ್ಯೂ ಆ್ಯಸ್ ನಿಮ್ಮ ಯಾವ ಚಾನಲ್ ಇರುತ್ತೆ ನೋಡ್ರಿ, ಆ ಚಾನಲ್ನ ಅಲ್ಲಿ ಕ್ಲಿಕ್ ಮಾಡಿರಿ. ನೋಡಿರಿ, ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಎಂಟರ್ ಪೇಜ್ ಏನು ತೋರಿಸ್ತಪ್ಪ ಅಂದ್ರೆ, ನೀವು ಲಾಸ್ಟ್ ಪೇಔಟ್ ಮೆಥಡ್ ಒಳಗೆ ಏನು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಡೀಟೇಲ್ಸ್ನ ಹಾಕಿದ್ರಿ. ಅದು ಲಾಸ್ಟ್ ನೀವು ಪೇಔಟ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದಕ್ಕೆ ನಿಮ್ಮ ಡೀಟೇಲ್ಸ್ ಅದು ಏನಾಗುತ್ತೆ ರೀ, ತಾನೇ ತೊಗೊತಿದ್ರಿ. ನೋಡಿರಿ, ನಿಮಗೆ ಈ ರೀತಿ ಎಂಟರ್ ಪೇಜ್ ಕಾಣುತ್ತೆ. ಸೊ ನೀವೇನು ಮಾಡಿರಿ, ಸ್ಕ್ರೋಲ್ ಡೌನ್ ಮಾಡಿರಿ. ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಏನೈತೆ ನೋಡ್ರಿ, ಇಲ್ಲಿ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಕೇಳ್ತೈತೆ. ನೀವೇನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಪ್ಯಾನ್ ಅಕೌಂಟ್ ನಂಬರ್ ಏನೈತೆ ನೋಡ್ರಿ, ಇದನ್ನ ಇಲ್ಲಿ ಟೈಪ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ನಾನು ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ್ದೆ, ಆದರೆ ನಾನು ನಿಮಗೆ ಇಲ್ಲೊಂದು ಸ್ವಲ್ಪ ಗ್ಲಿಚ್ ಆಗ್ತಾ ಇರ್ತೀನಿ. ಗ್ಲಿಚ್ ಏನಕ್ಕಪ್ಪ ಅಂದ್ರೆ ನಮ್ಮ ಪರ್ಸನಲ್ ಯೂಸ್ ಇರ್ತಾವಲ್ರಿ, ಕೆಲವೊಂದಿಷ್ಟು ಹಂಗಾಗಿ ಹಾಕಿರ್ತೀನಿ. ನೆಕ್ಸ್ಟ್ ಇರೋ ಆಪ್ಷನ್ನ ಖಾಲಿ ಬಿಟ್ಟು ಅದಾದ ತಕ್ಷಣ ಲಾಸ್ಟಿಗೆ ಬೈ ಟಿಕ್ಕಿಂಗ್ ಆಗ್ತದೆ, ಅದನ್ನು ಟಚ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಹೊಡ್ರಿ. ನೆಕ್ಸ್ಟ್ ಅಂತ ಹೊಡೆದ ತಕ್ಷಣ ಇರುತ್ತೆ ನೋಡಿರಿ, ನಿಮ್ಮ ಇಲ್ಲಿ ಅಕೌಂಟ್ ನಂಬರ್ನ ತೋರಿಸುತ್ತೆ. ಅದು ಕರೆಕ್ಟ್ ಐತೆ ಇಲ್ಲ ಅಂತ ನೋಡಿಕೊಂಡು ನೀವು ಇಲ್ಲಿ ನೀಲಿ ಅಕ್ಷರದಲ್ಲಿ ಲಿಂಕ್ ಪೇಔಟ್ ಮೆಥಡ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಮತ್ತೊಮ್ಮೆ ಆ್ಯಡ್ ಟ್ಯಾಗ್ ಸಿಂಪಲ್ ಅಂತ ಬರುತ್ತೆ. ಮತ್ತು ಅದಾದ ತಕ್ಷಣ ಏನೈತೆ ನೋಡಿರಿ, ನಿಮ್ಮ ಚಾನಲ್ ನೇಮ್ ಮತ್ತೊಮ್ಮೆ ಬರುತ್ತೆ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆದಮೇಲೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಬರೋದು ಪೇಜ್ ಏನೈತೆ ನೋಡಿರಿ, ಟ್ಯಾಕ್ಸ್ ಇನ್ಫಾರ್ಮೇಷನ್ ಪೇಜ್ ಅಂತಂದೆ. ಸೊ ಅದನ್ನು ನಾನು ಇವಾಗ ನೋಡಿ ಇಲ್ಲಿ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ ತಕ್ಷಣ ಏನೈತೆ ನೋಡಿರಿ, ನಿಮ್ಗೆ ಫಸ್ಟ್ ಆಪ್ಷನ್ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿ, ಮತ್ತು ನೆಕ್ಸ್ಟ್ ಆಪ್ಷನ್ ಏನೈತೆ ನೋಡಿರಿ, ನೋ ಅಂತ ಸೆಲೆಕ್ಟ್ ಮಾಡಿ, ಮತ್ತು ಅದರ ಮೂರನೇದು ಬಂದ ತಕ್ಷಣ ಅದನ್ನು ಕೂಡ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನೈತೆ ನೋಡಿರಿ, ನಿಮ್ದು ಪ್ಯಾನ್ ಕಾರ್ಡ್ ನಂಬರ್ದು ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದಕ್ಕೆ ಮುಂಚೆ ಏನೈತೆ ನೋಡಿರಿ, ಇಲ್ಲಿ ಅದ್ರ ಮ್ಯಾಗ ಸೆಲೆಕ್ಟ್ ಆನ್ ಅಂತ ಇದ್ದಾರ, ಅಲ್ಲಿ ನಿಮ್ಮ ದೇಶನ ಸೆಲೆಕ್ಟ್ ಮಾಡ್ಕೊರಿ. ನಾನು ಇವಾಗ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದೆ ನೋಡಿ. ಸೊ ನೋಡಿ ಸ್ನೇಹಿತರೆ, ನಾನು ಇವಾಗ ಅಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನಂತ ನೋಡಿರಿ, ಇಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಕ್ಲಿಯರ್ ಆಗಿ ತೋರಿಸ್ತದೆ. ನೆಕ್ಸ್ಟ್ ನಾನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಪೇಜ್ ಏನು ತೋರಿಸ್ತಪ್ಪ ಅಂದ್ರೆ ನಿಮ್ಮ ಅಡ್ರೆಸ್ಸು ಎಲ್ಲ, ನಿಮ್ಮ ಪಿನ್ ಕೋಡ್ ನಂಬರು ಎಲ್ಲ ಇಲ್ಲಿ ತೋರಿಸುತ್ತೆ. ಸೊ ಅದನ್ನು ಏನು ಮಾಡಿದ್ರಿ, ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಏನಂತ ನೋಡಿರಿ, ನಿಮಗೆ ಇಲ್ಲಿ ತೋರಿಸತೈತಿ ನಿಮ್ಮ ಮೇಲ್ ಅಡ್ರೆಸ್ ಎಲ್ಲ, ನಿಮ್ಮದು ಏನು ನೀವು ಇರ್ತಕ್ಕಂಥ ಜಾಗ ಐತೆ ನೋಡಿರಿ, ನೀವೆಲ್ಲ ಏನು ಕೊಟ್ಟಿರ್ತೀರ ಅದೆಲ್ಲ ಕ್ಲಿಕ್ ಆಗುತ್ತೆ. ಅದಾದ ತಕ್ಷಣ ಏನಂತ ನೋಡಿರಿ, ಇಲ್ಲಿ ಕಂಟ್ರಿನ ಕೇಳುತ್ತೆ, ಕ್ಲೈಮ್ ಯೂರ್ ಆಫ್ ಟ್ಯಾಕ್ಸ್ ಟ್ರೀಟಿ ಬೆನಿಫಿಟ್ಸ್ ಅಂತ ಇದೆ. ಸೊ ಕಂಟ್ರಿ ಕೇಳಿದ ತಕ್ಷಣ ಏನಂತ ನೋಡಿರಿ, ನಿಮ್ದು ಇಂಡಿಯಾ ಇರುತ್ತಲ್ಲ, ಸೊ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊರಿ. ನಾನು ಇವಾಗ ನಮ್ಮದು ಇಂಡಿಯಾ ಇದೆ, ಸೊ ನಾನು ಏನು ಮಾಡ್ತಾಯಿದ್ದೀನಿ, ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನಂತ ನೋಡಿರಿ, ಇಲ್ಲಿ ಲಾಸ್ಟಿಗೆ ತೋರಿಸ್ತಾ ಇದೆ ನಿಮ್ಮದು ಸಿಗ್ನೇಚರ್ ಮಾಡ್ಬೇಕಂತಂದು. ನೀವು ಪೇಔಟ್ ಅಕೌಂಟ್ ಒಳಗೆ ಯಾವ ರೀತಿ ನಿಮ್ಮ ಹೆಸರನ್ನ ಕೊಟ್ಟಿರ್ತೀರಲ್ರ, ಅದೇ ರೀತಿ ಏನೈತೆ ನೋಡಿರಿ, ಇಲ್ಲಿ ಆ ಟೈಪ್ ಮಾಡಿರಿ. ಯಾಕಪ್ಪ ಅಂದ್ರೆ ಅದೇ ರೀತಿ ಏನೈತೆ ನೋಡಿರಿ, ಇಲ್ಲಿ ಸಿಗ್ನೇಚರ್ ಆಗ್ಬೇಕ್ರಿ. ನೋಡಿ ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ನಾನು ಸಿಗ್ನೇಚರ ಮಾಡಿದ್ದೆ ರೀ. ನಾನು ಪೇಔಟ್ ಅಕೌಂಟ್ ಒಳಗೆ ಯಾವ ರೀತಿ ನೇಮ್ನ ಹಾಕಿದ್ನಲ್ಲ ಅದೇ ರೀತಿ ಇಲ್ಲಿ ಹಾಕಿದ್ದೆ ರೀ. ಅಲ್ಲಿಗೆ ಹಾಕಿ ಏನು ಮಾಡ್ತಾ ಇದ್ದೀನಿ, ಇವಾಗ ನೆಕ್ಸ್ಟ್ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ರೀ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಕ್ಲಿಕ್ ಆದ ತಕ್ಷಣ ಏನಂತ ನೋಡಿರಿ, ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತಂದು ಇಲ್ಲಿ ನಿಮಗೆ ಒಂದು ಪೇಜ್ ತೋರಿಸತೈತಿ. ಸೊ ಈ ಪೇಜ್ ಒಳಗೆ ನಿಮ್ಮ ಎಲ್ಲ ಅಡ್ರೆಸ್ ಎಲ್ಲ ಕರೆಕ್ಟ್ ಅದಾವ ಇಲ್ಲ ಅಂತಂದು ಇನ್ನೊಂದು ಸರ್ತಿ ನೋಡ್ಕೊಂಡು ಏನೈತೆ ನೋಡಿರಿ, ಸಬ್ಮಿಟ್ ಫಾರ್ಮ್ ಅಂತಂದು ಕ್ಲಿಕ್ ಮಾಡಿರಿ. ನೋಡಿ ಸ್ನೇಹಿತರೆ, ಸಬ್ಮಿಟ್ ಫಾರ್ಮ್ ಅಂತಂದು ಕ್ಲಿಕ್ ಮಾಡಿದ ತಕ್ಷಣ ಏನೈತೆ ನೋಡಿರಿ, ನಿಮ್ಗೆ ನೆಕ್ಸ್ಟ್ ಬರೋದು ಆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಅಂತಂದು ಬರುತ್ತೆ ರೀ. ಕಂಗ್ರ್ಯಾಚುಲೇಷನ್ ಬ್ರದರ್. ನಾವು ನಿಮಗೆ ಕಂಗ್ರಾಟ್ಸ್ ಹೇಳ್ತೀವಿ ರೀ. ಇದನ್ನು ನೀವು ಪೂರ್ತಿಯಾಗಿ ಮಾಡಿದ್ದಕ್ಕೆ ಮತ್ತು ಪೂರ್ತಿ ವಿಡಿಯೋನ ನೋಡಿದ್ದಕ್ಕೆ. ಸೊ ನೀವು ನೆಕ್ಸ್ಟ್ ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಡನ್ ಅಂತಂದು ಕ್ಲಿಕ್ ಮಾಡ್ಕೊಳ್ರಿ. ಡನ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಸ್ಟಾರ್ಟಿಂಗ್ ಕಾಣ್ತಾ ಇರುತ್ತೆ ಇಲ್ಲಿ ಆ್ಯಡ್ ಟ್ಯಾಗ್ ಸಿಂಪಲ್ ಅಂತಂದು ನಿಮ್ಗೆ ಒಳ ಬರ್ತಾ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನು ಇವಾಗ ಇದು ಎಲ್ಲ ಕ್ಲಿಯರ್ ಆದ ತಕ್ಷಣ ಏನೈತೆ ನೋಡಿರಿ, ನಿಮಗೆ ಫ್ರಂಟ್ ಪೇಜ್ ಒಳಗೆ ಏನೈತೆ ನೋಡಿರಿ, ಮೊನಿಟೈಸ್ ಇದ್ದಲ್ಲಿ ಏನೈತೆ ನೋಡಿರಿ,
ಅದು ಯಾವುದೇ ಕಾರಣಕ್ಕೂ ಈ ಸರ್ತಿ ತೋರ್ಸಂಗಿಲ್ಲ ರೀ. ಸೆಟಪ್ ಅಂತಂದು ಇಲ್ಲಿ ತೋರಿಸೋದಿಲ್ಲ ರೀ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸೆಟಪ್ ಅಂತ ತೋರಿಸ್ತಾ ಇದೆ. ಮತ್ತೆ ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸಕ್ಸಸ್ ಆಯಿತು. ಸೊ ನೋಡಿ ಫ್ರೆಂಡ್ಸ್, ನೀವು ವಿಡಿಯೋದೊಳಗೆ ನೋಡಿದ್ರಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಯಾವ ರೀತಿ ಫೇಸ್ಬುಕ್ ಒಳಗೆ ಕೊಡೋದಂತ ನಾನು ನಿಮಗೆ ಹೇಳಿದೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಾಗ, ಒಂದು ಶೇರ್ ಮಾಡ್ರಾಗ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ನಾ ಕೊಡ್ತಕ್ಕಂಥ ನಿಮ್ಗೆ ಏನೈತೆ ನೋಡಿ ಟ್ಯಾಕ್ಸ್ ಇನ್ಫಾರ್ಮೇಷನ್ 100% ಕರೆಕ್ಟ್ ಇರ್ತಾರೆ. ಸೊ ನಿಮಗೇನಾದರೂ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡುವಾಗ ಯಾವ್ದಾರು ಒಂದು ಏನಾದರೂ ಡೌಟ್ ಇದ್ದರೆ ಸೊ ನೀವೇನು ಮಾಡಿರಿ, ಕಮೆಂಟ್ ಮಾಡಿರಿ. ಆ ಕಮೆಂಟ್ ಒಳಗೆ ನಾನು ನಿಮಗೆ ಪಕ್ಕ ರಿಪ್ಲೈ ಮಾಡ್ತೇನೆ ರೀ. ಮತ್ತು ನಿಮಗೇನಾದರೂ ಇಲ್ಲಪ್ಪ ನನಗೆ ಇದನ್ನು ಮಾಡೋಕೆ ಏನೈತಿ ಇವಾಗ ಎದಕ್ಕೆ ಬರ್ತಾ ಇದೆ ಅಂದರೆ, ಸೊ ನಾನು ನಿಮಗೆ ಇಲ್ಲೊಂದು ನಂಬರ್ನ ತೋರಿಸ್ತಾ ಇದ್ದೀನಿ. ಸೊ ಈ ನಂಬರ್ಗೆ ಏನು ಮಾಡಿ ನೀವು ಜಸ್ಟ್ ಆಯ್ ಅಂತ ಹಾಕಿ ಮತ್ತು ನಾನು ನಿಮ್ಮ ಅಕೌಂಟ್ ಏನೈತೆ ನೋಡಿರಿ ಫಿಲ್ ಮಾಡಿಕೊಡ್ತೇನೆ ಅಂತ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋದೊಳಗೆ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣಂತ್ರಿ. ಬಾಯ್ ರೀ.